ನಾಳೆ 3 ಕ್ಷೇತ್ರಗಳ ಫಲಿತಾಂಶ ಪ್ರಕಟವಾಗಲಿದೆ. ಉಪಚುನಾವಣೆಯ ಫಲಿತಾಂಶಕ್ಕೆ ಕ್ಷಣಗಣನೆ ಶುರುವಾಗಿದೆ. ಬಹುತೇಕ ನಾಳೆ ಮಧ್ಯಾಹ್ನದ ಹೊತ್ತಿಗಂತೂ ರಿಸಲ್ಟ್ ಬರುತ್ತೆ. 3 ಕ್ಷೇತ್ರ ಅಲ್ಲ, ಹಾಗಾಗಿ ನಾಳೆ ಮಧ್ಯಾಹ್ನದೊಳಗೆ ರಿಸಲ್ಟ್ ಅನೌನ್ಸ್ ಆಗುವ ಎಲ್ಲ ಸಾಧ್ಯತೆ ಇದೆ. ಉಪಚುನಾವಣೆಯ ಫಲಿತಾಂಶಕ್ಕೆ ಕ್ಷಣಗಣನೆ. ನಾಳೆ ಮಧ್ಯಾಹ್ನದ ಹೊತ್ತಿಗೆ ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರವಾಗಲಿದೆ. ನಾಳೆ 3 ಕ್ಷೇತ್ರಗಳ ಫಲಿತಾಂಶ ಪ್ರಕಟವಾಗುತ್ತೆ. ಕಳೆದ 13ನೇ ತಾರೀಕು ಚುನಾವಣೆ ನಡೆದಿತ್ತು, ಮತದಾನ ಆಗಿತ್ತು. ಅದರ ಫಲಿತಾಂಶ ನಾಳೆ ಹೊರಗೆ ಬೀಳುತ್ತೆ. ಈಗಾಗಲೇ ಮತದಾರರು ಕೊಟ್ಟಂತ ತೀರ್ಪು ಮತಗಟ್ಟೆಗಳಲ್ಲಿ ಭದ್ರವಾಗಿದೆ. ನಾಳೆ ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ, ಮತ ಎಣಿಕೆ ಆಗುತ್ತೆ, ಅಭ್ಯರ್ಥಿಗಳ ಭವಿಷ್ಯ ಹೊರಬೀಳುತ್ತೆ. ಉಪಚುನಾವಣೆಯ ಫಲಿತಾಂಶಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇವತ್ತು ರಾತ್ರಿಯಿಂದನೇ ಈ 3 ಕ್ಷೇತ್ರಗಳಲ್ಲೂ ಕೂಡ ಭಾರಿ ದೊಡ್ಡ ಮಟ್ಟದ ಲೆಕ್ಕಾಚಾರಗಳು ನಡೀತಾ ಇರುತ್ತೆ. ನಮ್ಮಣ್ಣ ಗೆಲ್ತಾನೆ, ನಿಮ್ಮಣ್ಣ ಗೆಲ್ತಾನೆ ಅಂತೇಳಿ ಬೆಟ್ಟಿಂಗ್ ಕಟ್ಟೋರ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ನಾಳೆ ಬೆಳಿಗ್ಗೆ ಮಧ್ಯಾಹ್ನದೊಳಗೆ, ನಾಳೆ ಬೆಳಿಗ್ಗೆ ಆರಂಭ ಆಗಿದ್ದು ಚುನಾವಣಾ ಮತ ಎಣಿಕೆ ಆರಂಭ ಆಗುತ್ತೆ ಬೆಳಿಗ್ಗೆ, ಇನ್ನು ಮಧ್ಯಾಹ್ನದೊಳಗೆ ರಿಸಲ್ಟ್ ಬರುತ್ತೆ. ಸಂಡೂರಿನಲ್ಲಿ ಏನೋ ಬಂಗಾರು ಹನುಮಂತು ಮತ್ತೆ ತುಕಾರಾಮ್ ಅವರ ಪತ್ನಿ ಅನ್ನಪೂರ್ಣ ಅವರು ಕಣದಲ್ಲಿದ್ದಾರೆ. ಯಾರ ಭವಿಷ್ಯ ನಾಳೆ ಭದ್ರವಾಗಿದೆ ಅನ್ನೋದು ಗೊತ್ತಾಗುತ್ತೆ. ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಇಬ್ಬರ ನಡುವಿನ ತೀರಾ ಪೈಪೋಟಿ. ಯಾರಿಗೆ ಸಿಗುತ್ತೆ ಜಯದ ಮಾಲೆ? ಇನ್ನು ಶಿಗ್ಗಾವಿಯಲ್ಲೂ ಕೂಡ ಆಸಿರ್ ಖಾನ್ ಪಠಾಣ್, ಭರತ್ ಬೊಮ್ಮಾಯಿ. ಇಂದು ಸಂಜೆಯಿಂದಲೇ ರಾಮನಗರ ಜಿಲ್ಲೆಯಲ್ಲಿ 144 ಸೆಕ್ಷನ್ ಚನ್ನಪಟ್ಟಣ ಉಪಚುನಾವಣೆ ಫಲಿತಾಂಶದ್ದೇ ಈಗ ಭಾರೀ ಟೆನ್ಷನ್. ಚನ್ನಪಟ್ಟಣದಲ್ಲಿ ಯಾರು ಗೆಲ್ತಾರೆ ಅನ್ನೋದೇ ಕ್ಲೈಮ್ಯಾಕ್ಸ್ಗೆ ಕ್ಷಣಗಣನೆ. ಒಟ್ಟು 20 ಸುತ್ತುಗಳ ಮತ ಎಣಿಕೆಗೆ ಚುನಾವಣಾಧಿಕಾರಿಗಳು ತಯಾರಿ ಮಾಡಿಕೊಂಡಿದ್ದಾರೆ. 20 ಸುತ್ತಿನ ಮತ ಎಣಿಕೆ ಆಗಬೇಕು. ಕ್ಲೈಮ್ಯಾಕ್ಸ್ಗೆ ಈಗ ಕ್ಷಣಗಣನೆ ಶುರುವಾಗಿದೆ. ಭವಿಷ್ಯ ದಿನಗಣನೆ, ಕ್ಷಣಗಣನೆ ನಾಳೆ ಕೌಂಟಿಂಗ್ ಶುರುವಾದ ಮೇಲೆ ಶುರುವಾಗುತ್ತೆ. ಚನ್ನಪಟ್ಟಣದಲ್ಲಿ ಯಾರು ಗೆಲ್ತಾರೆ ಅನ್ನುವಂಥ ಲೆಕ್ಕಾಚಾರ ಅಂತೂ ಈಗಾಗಲೇ ಭಾರಿ ಜೋರಾಗಿ ನಡೀತಾ ಇದೆ. ಇವತ್ತು ಸಂಜೆಯಿಂದನೇ ರಾಮನಗರದಲ್ಲಿ 144 ಸೆಕ್ಷನ್ ಅನ್ನು ಹಾಕ್ತಿದಾರಂತ. ಯಾರು ಕೂಡ 4 ಜನಕ್ಕಿಂತ ಹೆಚ್ಚು ಸಭೆ ಸಮಾರಂಭ ಸೇರಂಗಿಲ್ಲ, ಗಲಾಟೆ ಮಾಡಂಗಿಲ್ಲ, ಮೆರವಣಿಗೆ ಮಾಡಂಗಿಲ್ಲ, ಗುಂಪುಗಾರಿಕೆ ಮಾಡಂಗಿಲ್ಲ. 2 ಬಾರಿ ಈಗಾಗಲೇ, 1 ಬಾರಿ ಲೋಕಸಭೆ, 1 ಬಾರಿ ವಿಧಾನಸಭೆಯಿಂದ ಸೋಲನ್ನ ಕಂಡಿರುವಂತ
ಚುನಾವಣೆ ಇದೆ. ಆದರೆ ಇಡೀ ರಾಜ್ಯದ ಜನತೆಯ ಚಿತ್ತ ಮಾತ್ರ ಚನ್ನಪಟ್ಟಣದ ಮೇಲಿದೆ. ಯಾಕೆ? ಬಸವರಾಜ್, ಧ್ವನಿ ಕೇಳಿಸ್ತಾ ಇದೆಯಾ? ಕ್ಷೇತ್ರಗಳಲ್ಲಿ ಕೂಡ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಒಂದು ಫಲಿತಾಂಶಕ್ಕೆ ಸಾಕಷ್ಟು ಒಂದ್ ಕಡೆ ಕಾತುರದಿಂದ ಮೂರೂ ಪಕ್ಷದ ನಾಯಕರು ಕೂಡ ಕಾಯ್ತಾ ಇದ್ದಾರೆ. ಯಾಕಂತಂದ್ರೆ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಒಂದ್ ಕಡೆ ಅಭ್ಯರ್ಥಿಗಳ ಎಷ್ಟು ಕಾಯ್ತಾ ಇದಾರೆ ಗೊತ್ತಿಲ್ಲ, ಆದ್ರೆ DCM DK ಶಿವಕುಮಾರ್ ಮತ್ತೆ HD ಕುಮಾರಸ್ವಾಮಿ ಅವರ ನಡುವಿನ ಒಂದು ಜಿದ್ದಿನ ಕಣ ಅಂತಾನು ಕೂಡ ಕರೀತಾ ಇದ್ದಾರೆ. ಒಂದ್ ಕಡೆ HD ಕುಮಾರಸ್ವಾಮಿ ಅವರು ಕೂಡ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಒಂದು ಗೆಲ್ಲಿಸ್ಕೊಂಡು ಬರಲೇಬೇಕು ಅನ್ನುವಂತ ಶತಾಯಗತಾಯ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು. ಖುದ್ದಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಸಹಿತ ಆ ಒಂದು ಕ್ಷೇತ್ರದಲ್ಲಿ ಬೀಡು ಬಿಟ್ಟು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿ ಸಮುದಾಯವಾರು ಸೆಳೆಯುವಂತ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ಯಾವುದೇ ರೀತಿ ಅಲ್ಲಿ ಪಕ್ಷದಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಇದ್ರೂ ಸಹಿತ ದೇವೇಗೌಡರು ಮೊಮ್ಮಗನ ಪರವಾಗಿ ಹಿರಿಯ ಕಾರ್ಯಕರ್ತರನ್ನ ಕರೆಸಿ ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡಿ ಒಂದಿಷ್ಟು ತಂತ್ರಗಾರಿಕೆಯನ್ನು ಹೂಡಿ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಚುನಾವಣಾ ಪ್ರಚಾರ ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಎರಡು ಚುನಾವಣಾ ಒಂದು ಕಣದಲ್ಲಿ ಸೋತಿರ್ತಕ್ಕಂಥದ್ದು. ಈ ಬಾರಿ ಪ್ರತಿಷ್ಠೆಯ ಕಣವಾಗಿರ್ತಕ್ಕಂಥದ್ದು. ಹಾಗಾಗಿ ತಂದೆಯ ಸ್ವಕ್ಷೇತ್ರವನ್ನ ತೆಗೆದುಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರ ಅನ್ನುವಂಥದ್ದು ಒಂದ್ ಕಡೆ ಕುತೂಹಲ ಮೂಡಿರ್ತಕ್ಕಂಥದ್ದು. ಇತ್ತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ CP ಯೋಗೇಶ್ವರ್ ಅವ್ರನ್ನ ಕಣಕ್ಕಿಳಿಸಿರ್ತಕ್ಕಂಥ DK ಬ್ರದರ್ಸ್ ಏನಿದ್ದಾರೆ, ಇಬ್ಬರು ನಾಯಕರು ಕೂಡ ಅವರು ಕೂಡ ಸಾಕಷ್ಟು ರಣತಂತ್ರ ಹೂಡ್ತಾ ಇದ್ದಾರೆ. ಏನು ಕುಮಾರಸ್ವಾಮಿ ಅವರ ಸ್ವಕ್ಷೇತ್ರ ಅಲ್ಲಿ ಒಂದು ಎರಡು ಮೂರು ಬಾರಿ ಗೆಲುವು ಕಂಡಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಕ್ಷೇತ್ರವನ್ನೇ ವಶಪಡಿಸಿಕೊಳ್ಬೇಕು, ಒಕ್ಕಲಿಗ ನಾಯಕರ ಸರ್ವೋತ್ತಮಕ ನಾಯಕ ನಾವು ಕೂಡ ಹೌದು ಅನ್ನುವಂಥದ್ದನ್ನ ಹಳೆ ಮೈಸೂರು ಭಾಗದಲ್ಲಿ ತಿಳಿಪಡಿಸಬೇಕು ಅನ್ನುವಂಥದ್ದು ಮತ್ತೆ ಪ್ರತಿಷ್ಠೆಯ ಕಣವಾಗಿ ತೆಗೆದುಕೊಂಡು ಇದಕ್ಕೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ನನಗೆ ಒಂದು ಮತ್ತಷ್ಟು ಹಿರಿಮೆ ಬರ್ತಕ್ಕಂಥದ್ದು ಅನ್ನುವಂತ ರೀತಿಯಲ್ಲೂ ಕೂಡ ಸಾಕಷ್ಟು ಶತಾಯಗತ ಪ್ರಯತ್ನ DCM DK ಶಿವಕುಮಾರ್ ಅವರು ಮತ್ತೆ DK ಸುರೇಶ್ ಅವರು ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಕ್ಷೇತ್ರ ಸಾಕಷ್ಟು ಒಂದ್ ಕಡೆ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿಣಮಿಸಿರ್ತಕ್ಕಂಥದ್ದು. ವಿಜಯ್ ಭಾಸ್ಕರ್. ಬಸವರಾಜ್, ಒಂದು ಕಡೆ ಅಭ್ಯರ್ಥಿಗಳು ಮತ್ತೆ ಅಭ್ಯರ್ಥಿಗಳ ಪರ ನಾಯಕರ ಒಂದು ವರ್ಚಸ್ಸು, ಇನ್ನೊಂದು ಕಡೆ ಈಗಾಗಲೇ ಚುನಾವಣಾ ಅಧಿಕಾರಿಗಳು ಕೂಡ ನಾಳೆ ಕೌಂಟಿಂಗಿಗೆ ಇವತ್ತು ಸಂಜೆಯಿಂದಲೇ ಭಾರಿ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಪೊಲೀಸರ ಭದ್ರತೆ ಹೆಚ್ಚಿಸ್ತಾ ಇದ್ದಾರೆ, ಸೆಕ್ಷನ್ 144 ಜಾರಿ ಮಾಡ್ತಾ ಇದ್ದಾರೆ. ಇದು ಈಗ ಯಾವ ರೀತಿ ತಯಾರಿ ಇದೆ ಅಂತ? ವಿಜಯ್ ಭಾಸ್ಕರ್, ಒಂದ್ ಕಡೆ ಮೂರು ವಿಧಾನಸಭಾ ಕ್ಷೇತ್ರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚಿನ ಭದ್ರತೆಯನ್ನ ಕಲ್ಪಿಸಲಿಕ್ಕೆ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಹೆಚ್ಚಿನ ಒಂದು ಭದ್ರತಾ ಪಡೆಯನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಚುನಾವಣಾ ನಡೆಯುವಂತ ಸಂದರ್ಭದಲ್ಲಿ ಮತ್ತೆ ಪ್ರಚಾರದ ಸಮಯದಲ್ಲಿ ಕೂಡ ಅಲ್ಲಿ ಹೆಚ್ಚಿನ ಒಂದು ಪೊಲೀಸ್ ಭದ್ರತೆ ಬೇಕು ಅನ್ನುವಂಥದ್ದನ್ನು ಕೂಡ ಪಕ್ಷಗಳು ಹಲವು ಪಕ್ಷದ ಕಾರ್ಯಕರ್ತರು ಕೂಡ ಪೊಲೀಸರಿಗೆ ಮನವಿ ಮಾಡಿಕೊಂಡಿರ್ತಕ್ಕಂಥದ್ದು ಇದೆ. ಯಾಕಂತಂದ್ರೆ ಎರಡು ಅಂದ್ರೆ ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, BJP ಆಗಿರ್ಬೋದು, ಮೂರು ಪಕ್ಷದ ಒಂದು ಕಾರ್ಯಕರ್ತರು ಕೂಡ ಸಾಕಷ್ಟು ಉತ್ಸಾಹದಲ್ಲಿರ್ತಕ್ಕಂಥದ್ದು. ಅವರವರ ನಾಯಕರ ಪರವಾಗಿ ಕೆಲವೊಂದಿಷ್ಟು ಘೋಷಣೆಗಳಾಗಿರ್ಬೋದು, ಮತ್ತೆ ಅಲ್ಲಿ ಮತ ಎಣಿಕೆ ಏರಿಳಿತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಏನಾದ್ರೂ ಅಹಿತಕರ ಘಟನೆ ನಡೀಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಅವು ಯಾವುದು ಕೂಡ ಅಹಿತಕರ ಘಟನೆ ನಡೀಬಾರದು ಅನ್ನುವಂತ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಿಕ್ಕೆ ಈಗಾಗಲೇ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ಸಿದ್ಧತೆ ಮಾಡಿಕೊಂಡಿರ್ತಕ್ಕಂಥದ್ದು. ವಿಜಯ್ ಭಾಸ್ಕರ್. ಓಕೆ, ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಲ್ಲಿ ಚನ್ನಪಟ್ಟಣ ಏನು ಉಪಚುನಾವಣಾ ಕದನ ಬಹಳ ರೋಚಕ ಹಣಾಹಣಿಗೆ ಕಾರಣವಾಗಿತ್ತು. ಈಗಾಗಲೇ ಏನು ಕೌಂಟ್ ಡೌನ್ಗೆ ಶುರುವಾಗಿದೆ. ಮತದಾರರು ಕೊಟ್ಟಂತ ತೀರ್ಪನ್ನ ಕೌಂಟ್ ಮಾಡೋದಕ್ಕೆ ಕ್ಷಣಗಣನೆ ಶುರುವಾಗಿದೆ. ನಾಳೆ ಬೆಳಿಗ್ಗೆ ಏನು ಮತ ಎಣಿಕೆ ಆರಂಭ ಆಗುತ್ತೆ. ಅದರ ಹಿನ್ನೆಲೆ ಇವತ್ತಿನಿಂದಲೇ ಭಾರಿ ಸಿದ್ಧತೆಗಳು ಕೂಡ ಅಲ್ಲಿ ನಡೀತಾ ಇದೆ. ಇನ್ನು ಬೇರೆ ಬೇರೆ ಸಂಡೂರು ಹಾಗೂ ಶಿಗ್ಗಾವಿಯ ಉಪಚುನಾವಣಾ ಕಣದ ಒಂದು ರಂಗು ಕೂಡ ಈಗ ಹೆಚ್ಚಾಗ್ತಾ ಇದೆ. ಅಲ್ಲೂ ಕೂಡ ಏನಾಗಬಹುದು ಫಲಿತಾಂಶ ಅನ್ನುವಂಥದ್ದು. ಯಾಕೆಂದ್ರೆ ಆಡಳಿತ ಪಕ್ಷ ಕಾಂಗ್ರೆಸ್ಗೆ 3 ಕ್ಷೇತ್ರ ಗೆಲ್ಲಲೇಬೇಕಾದ ಅನಿವಾರ್ಯತೆ. ಇತ್ತ ಮಾಜಿ CMಗಳು ತಮ್ಮ ಪುತ್ರರನ್ನ ಕಣಕ್ಕಿಳಿಸಿದ್ದು ಚನ್ನಪಟ್ಟಣ ಹಾಗೂ ಶಿಗ್ಗಾವಿ BJP ಹಾಗೂ JDSಗೆ ಮರ್ಯಾದೆ ಪ್ರಶ್ನೆ ಆಗಿದೆ. ಹೀಗಾಗಿ ಭಾರಿ ದೊಡ್ಡ ಮಟ್ಟದ ಪೈಪೋಟಿ ಅಂತೂ 3 ಕ್ಷೇತ್ರಗಳಲ್ಲಿರುವಂಥದ್ದು. ಒಟ್ಟು 20 ಸುತ್ತುಗಳ ಮತ ಎಣಿಕೆ ಬಳಿಕ ಫಲಿತಾಂಶ ಹೊರಗೆ ಬೀಳುತ್ತೆ. ಸಂಜೆಯಿಂದಲೇ ರಾಮನಗರ ಜಿಲ್ಲೆಯಾದ್ಯಂತ 144 ಸೆಕ್ಷನ್ ಜಾರಿಯಾಗಿದೆ.
ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ರೇಣುಕಾ. ಈಗ ನನ್ನ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾ, ಈಗಾಗಲೇ ಬಸವರಾಜ ಹೂಗಾರ್ ಚನ್ನಪಟ್ಟಣ ಚುನಾವಣೆಯ ಮತ ಎಣಿಕೆಯ ಪ್ರಕ್ರಿಯೆ ಬಗ್ಗೆ ಮಾಹಿತಿಯನ್ನ ಕೊಟ್ಟರು. ಇನ್ನು ಸಂಡೂರು ಉಪಚುನಾವಣೆಯ ಮತ ಎಣಿಕೆಯ ಬಗ್ಗೆ ಮಾಹಿತಿಯನ್ನು ಕೊಡೋದಾದ್ರೆ ರೇಣುಕಾ. ವಿಜಯ ಭಾಸ್ಕರ್, ಸಂಡೂರು ವಿಧಾನಸಭಾ ಕ್ಷೇತ್ರ ಈಗಾಗಲೇ ಅಲ್ಲಿರ್ತಕ್ಕಂಥ ಅಭ್ಯರ್ಥಿಗಳ ಭವಿಷ್ಯ ಇವಿಎಂ ಮಷನ್ ನಲ್ಲಿ ಒಂದು ಭದ್ರವಾಗಿ ಈಗಾಗಲೇ ಇಡಲಾಗಿದೆ. ಆ ಒಂದು ಭವಿಷ್ಯ ನಾಳೆ ಬೆಳಗ್ಗೆಯಿಂದ ಮಧ್ಯಾಹ್ನದ ಒಳಗಡೆನೆ ಅವರ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮತ್ತೆ ಬಿಜೆಪಿಯ ಅಭ್ಯರ್ಥಿಯ ಭವಿಷ್ಯ ಕೂಡ ನಾಳೆ ಅಧಿಕೃತವಾಗಿ ಬಹಿರಂಗವಾಗಿ ಏನಾಗುತ್ತೆ ಎಂಬುದು ಕೂಡ ಗೊತ್ತಾಗಲಿದೆ. ಈಗಾಗಲೇ ಸಮೀಕ್ಷೆಗಳ ಪ್ರಕಾರ ನೋಡ್ತಾ ಹೋದ್ರೆ ಆ ಒಂದು ಕ್ಷೇತ್ರದಲ್ಲಿ ಯಾರಿಗೂ ಲಾಭ ಇಲ್ಲ, ಯಾರಿಗೂ ನಷ್ಟ ಇಲ್ಲ. ಈ ಹಿಂದೆ ಕೂಡ ಆ ಕ್ಷೇತ್ರ ಕಾಂಗ್ರೆಸ್ಗೆ ಪಾಲಾಗಿತ್ತು. ಈಗಲೂ ಕೂಡ ಆ ಕ್ಷೇತ್ರ ಮತ್ತೆ ಕಾಂಗ್ರೆಸ್ ಪಾಲಾಗಲಿದೆ ಅಂತ ಹೇಳಿ ಕೂಡ ಈಗಾಗಲೇ ವರದಿಗಳು ಸಾಕಷ್ಟು ಸಮೀಕ್ಷೆಗಳು ಕೂಡ ಹೇಳ್ತಾ ಇದೆ. ಅದ್ರ ಜೊತೆಗೇನೆ ಈ ಹಿಂದೆ ಕೂಡ ಆ ಕ್ಷೇತ್ರದಲ್ಲಿ ತುಕಾರಾಂ ಅವರು 4 ಬಾರಿ ಶಾಸಕರಾಗಿ ಗೆದ್ದಿದ್ರು. ತದನಂತರ ಸಂಸದರಾಗಿ ಕೂಡ ಅವರು ಆ ಒಂದು ಕ್ಷೇತ್ರದಲ್ಲಿ ಜಯವನ್ನು ಕೂಡ ಗಳಿಸಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಅದೇ ಒಂದು ವರ್ಚಸ್ಸಿನಿಂದ ತಮ್ಮ ಪತ್ನಿಯಾದಂತಹ ಏನು ಅನ್ನಪೂರ್ಣ ತುಕಾರಾಂ ಅವರನ್ನು ಕೂಡ ಗೆಲ್ಲಿಸ್ಕೊಂಡು ಬರ್ಲಿದ್ದಾರೆ. ಆ ಕ್ಷೇತ್ರದಲ್ಲಿ ಅವರೇ ಗೆಲುವನ್ನು ಸಾಧಿಸ್ತಾರೆ ಅಂತ ಹೇಳಿ ಕೂಡ ಈಗಾಗಲೇ ಸಾಕಷ್ಟು ಸಮೀಕ್ಷೆಗಳು ಕೂಡ ಹೇಳ್ತಾ ಇದೆ. ಇತ್ತ ಬಿಜೆಪಿ ಕಡೆ ನೋಡ್ತಾ ಹೋದ್ರೆ ಬಿಜೆಪಿಯಲ್ಲೂ ಕೂಡ ಬಂಗಾರು ಹನುಮಂತು ಅವರು ಕೂಡ ಒಂದು ಸಾಕಷ್ಟು ಪೈಪೋಟಿಯನ್ನು ಕೂಡ ಕೊಟ್ಟಿದ್ರು. ಆದ್ರೆ ಅವರು ಕೆಲವೊಂದಿಷ್ಟು ಕಳೆದ ಒಂದು ಚುನಾವಣೆಯಲ್ಲೂ ಕೂಡ ಒಂದು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ತದನಂತರ ಬಿಜೆಪಿಗೆ ಸೇರ್ಪಡೆಯಾದ ನಂತರ ಎಲ್ಲೋ ಒಂದ್ ಕಡೆ ಪಕ್ಷದಲ್ಲಿ ಅಷ್ಟೊಂದು ಆಕ್ಟಿವ್ ಆಗಿ ಕಾಣಿಸ್ಕೊಂಡಿಲ್ಲ. ಮತ್ತೆ ಕೆಲವೊಂದಿಷ್ಟು ಪ್ರತಿಭಟನೆ ಇದೆ, ರಾಜಕೀಯ ಚಟುವಟಿಕೆಗಳಲ್ಲಿ ಅವ್ರು ಆಕ್ಟಿವ್ ಆಗಿ ಎಲ್ಲೂ ಕೂಡ ಪಾಲ್ಗೊಂಡಿಲ್ಲ ಅನ್ನೋ ಮಾತು ಕೂಡ ಇದೆ. ಹಾಗಾಗಿ ಈ ಬಾರಿ ಆ ಒಂದು ಕ್ಷೇತ್ರದಲ್ಲಿ ಈಗಾಗಲೇ ಘಟಾನುಘಟಿ ನಾಯಕರು, ಮಾಜಿ ಸಿಎಂ ಇರ್ಬೋದು, ಡಿಸಿಎಂ ಇರ್ಬೋದು, ಒಂದಿಷ್ಟು ಹಿರಿಯ ನಾಯಕರು ಕೂಡ ಈಗಾಗಲೇ ಆ ಒಂದು ಕ್ಷೇತ್ರದಲ್ಲಿ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಬರ ಸಾಕಷ್ಟು ಮತಯಾಚನೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ಆ ಒಂದು ಕ್ಷೇತ್ರದಲ್ಲಿ ಪ್ರಮುಖವಾಗಿ ಅಹಿಂದ ಮತಗಳು ನಿರ್ಣಾಯಕ ಮತಗಳಾಗಿರುವುದರಿಂದ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಂದೊಂದು ಕ್ಷೇತ್ರದಲ್ಲಿ 2 ಬಾರಿ ಏನು ಮತಯಾಚನೆ ಮಾಡುವುದರ ಮೂಲಕ ಹೇಗಾದ್ರೂ ಮಾಡಿ ಆ ಕ್ಷೇತ್ರವನ್ನು ಕಾಂಗ್ರೆಸ್ನ ಅಭ್ಯರ್ಥಿಗೆ ಒಂದು ತೆಗೆದುಕೊಂಡು ಬರ್ಲೇಬೇಕು ಅನ್ನೋದು ಕೂಡ ಸಾಕಷ್ಟು ಸರ್ಕಸ್ ಅನ್ನು ಕೂಡ ಮಾಡಿದ್ದಾರೆ. ಮತ್ತೆ ಆ ಭಾಗದಲ್ಲೂ ಕೂಡ ಈಗಾಗಲೇ ಕಾಂಗ್ರೆಸ್ ಕೊಟ್ಟಂತಹ 5 ಗ್ಯಾರಂಟಿಗಳು ಕೂಡ ಸಾಕಷ್ಟು ವರ್ಕೌಟ್ ಆಗಿದೆ. ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಈ ಕಾಂಗ್ರೆಸ್ ಗ್ಯಾರಂಟಿಯಿಂದ ಈಗಾಗಲೇ ಮಹಿಳಾ ಮತಗಳನ್ನು ಗಳಿಸೋದ್ರೂ ಕೂಡ ಸಾಕಷ್ಟು ಯಶಸ್ವಿಯನ್ನು ಕಂಡಿರುವಂತದ್ದು. ಹಾಗಾಗಿ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಗೆ ಏನೋ ಗೆಲುವು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ಕೂಡ ಈಗಾಗಲೇ ಹೇಳಲಾಗ್ತಾ ಇದೆ. ಇನ್ನು ನಾಳೆ ಏನು ಮಧ್ಯಾಹ್ನದ ಒಳಗೆ ಏನ್ ರಿಸಲ್ಟ್ ಬರುತ್ತೆ, ಆ ರಿಸಲ್ಟ್ ಬಂದ ನಂತರ ಅಧಿಕೃತವಾಗಿ ಗೆಲುವು ಯಾರ ಪಾಲಿಗೆ ಸೇರ್ಲಿದೆ ಅನ್ನೋದು ಮತ್ತಷ್ಟು ಅಧಿಕೃತವಾಗಲಿದೆ. ವಿಜಯ ಭಾಸ್ಕರ್. ಎಸ್ ರೇಣುಕಾ, ಬಳ್ಳಾರಿ ಜಿಲ್ಲಾಡಳಿತದಿಂದ ಯಾವೆಲ್ಲ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ ಪೊಲೀಸ್ ಇಲಾಖೆಯಿಂದ ಮತ್ತೆ ಚುನಾವಣಾ ಅಧಿಕಾರಿಗಳಿಂದ ಮತ ಎಣಿಕೆಗೆ ಅಂತ ಮಾಹಿತಿ ಕೊಡೋದಾದ್ರೆ? ಓಕೆ, ಥ್ಯಾಂಕ್ ಯು ರೇಣುಕಾ. ಒಟ್ನಲ್ಲಿ ಸದ್ಯಕ್ಕೆ ಬಳ್ಳಾರಿ ಅಂತಂದ್ರೆ ಮತ ಎಣಿಕೆ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ